ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ರತ್ನ, ಯಾಕೇನಾಯ್ತು? ಮುಂಚೆ ಈ ಮನೇಲಿ ಊಟ ಕೂತಾಗ ಎಷ್ಟು ಚೆನ್ನಾಗಿರ್ತಿದ್ವಿ. ಇವಾಗ ನೋಡಿ ಬರೀ 4 ಜನ. ರಾಣಿ ಹೇಳ್ತಿದ್ಲು ಬರ್ತಾ ಬರ್ತಾ ಈ ಮನೇಲಿ ಜನ ಕಮ್ಮಿ ಆಗ್ತಾರೆ ಅಂತ. ನೀವು ನೋಡಿದ್ರೆ ನಮ್ಮ ಮಾತು ಕೇಳಲ್ಲ. ರತ್ನ ಅಕ್ಕನ ಮದ್ವೆ ಆಗೋದ್ಮೇಲೆ ಈ ಮನೇಲಿ ನಾನು ಒಬ್ಳೇ ಆಗ್ಬಿಡ್ತೀನಿ. ಅವಾಗ ನಾನು ಒಂಟಿತನಕ್ಕೆ ಸಿಗಾಕೊಂಡು ಸತ್ತೇ ಹೋಗ್ಬಿಡ್ತೀನಿ. ಚೂಟು, ತಮಾಷೆಗೆ ಹೋಗ್ತಾರ ಎಲ್ಲ ಮಾತಾಡ್ಬಾರ್ದು. ಜನ ಕಮ್ಮಿ ಇದ್ದಾರೆ ಅಂತಂದ್ರೆ ಏನರ್ಥ? ಇನ್ನೊಂದು ಮನೇಲಿದ್ದಾರೆ ಅಂತ ತಾನೇ ಅರ್ಥ. ಇನ್ನೊಂದು ಮನೇಲಿ ಇದ್ದಾರೆ ಅದಕ್ಕೆ, ಆದ್ರೆ ಇಲ್ಲಿಲ್ವಲ್ಲ. ಅದಕ್ಕೆ ನಾವು ಹಠ ಮಾಡ್ತಿದ್ದು, ನೀವಿಬ್ರಿರೋರು 3 ಆಗ್ಬೇಕು. ಈ ಮನೇಲಿ ಒಂದು ಪುಟ್ಟ ಮಗು ಓಡಾಡ್ಕೊಂಡಿದ್ರೆ ಅದನ್ನ ನೋಡ್ಕೊಂಡು ನಮ್ ನೋವೆಲ್ಲ ಮರಿತೀವಿ. ಈ ಮನೆಗೆ ಒಬ್ರು ಹೊಸೊಬ್ರು ಬರ್ಲೇಬೇಕು. ನನ್ಗೆ ಹೆಂಗೆ ಹೇಳೋಣವ್ವ? ನಾ ಹೇಳಿದ್ರೆ ನಿಮ್ಗದು ಅರ್ಥ ಆಗಿಲ್ಲ. ಮಾವ, ನನ್ನ ಕೈ ಮೇಲೆ ನಿನ್ ಕೈ ಇಡು. ನನ್ನ ಕೈ ಮೇಲೆ ನಿನ್ ಕೈ ಇಡು. ರತ್ನ, ರಮ್ಯಾ, ನಾನು ನಿಮ್ಮಣ್ಣ ಮಾತು ಕೊಡ್ತಿದ್ದೇವೆ. ಈ ಮನೆಗೆ ಹೊಸಬ್ರು ಬಂದೇ ಬರ್ತಾರೆ. ನಾನು ನಿಮ್ಮಣ್ಣ ಮಾತು ಕೊಡ್ತಿದ್ದೇವೆ. ಈ ಮನೆಗೆ ಹೊಸಬ್ರು ಬಂದೇ ಬರ್ತಾರೆ. ಹೆದರ್ಕೋಬೇಡ ಮಾವ. ನಾನು ಹೇಳಿದ್ದು ನಿನ್ನ ತಾಯಿನ, ನಮ್ಮ ಅತ್ತೆನ. ನಿಜವಾಗ್ಲೂ ಹಾಗಿದ್ರೆ ಇದೇ ಖುಷಿಗೆ ನಮ್ಮೆಲ್ಲರಿಗೂ ಕೈ ತುತ್ತು ಕೊಡ್ತೀಯ ಅದಕ್ಕೆ? ಅಷ್ಟೇ ತಾನೆ. ಚುಟ್ಟು, ಅಕ್ಕ, ಇವರು ಮಾತು ಕೊಟ್ಟಿದ್ದಾರೆ, ಓಕೆ. ಆದರೆ ನಮ್ಮ ಕೆಲಸ ಬಿಡೋದು ಬೇಡ. ಮಾದಪ್ಪ ಅಂಕಲ್ ಹತ್ರ ಮಾತಾಡೋಣ. ಮಾವ, ನೀನೇನೋ ಯೋಚನೆ ಮಾಡಬೇಡ. ನಾನೇನೋ ಒಂದು ವ್ಯವಸ್ಥೆ ಮಾಡ್ತೀನಿ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ